Program BA, Subject Psychology, Semester 4, Session number 52, Session number 52, Lifespan Development, Unit 5, Developmental Disabilities and End of Life, ಜೀವಿತಾವಧಿಯ ವಿಕಾಸ, ಬೆಳವಣಿಗೆಯ ವಿಕಲತೆಗಳು ಮತ್ತು ಜೀವನದ ಅಂತ್ಯ ಅಥವಾ ಕೊನೆ. Dear students, I am Dr. Rakha MS, Assistant Professor, Department of Psychology, Government College for Women, Mandya. ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಡಾಕ್ಟರ್ ರೇಖಾ MS, ಸಹಾಯಕ ಪ್ರಾಧ್ಯಾಪಕಿ, ಮನಃಶಾಸ್ತ್ರ ವಿಭಾಗ, ಸರ್ಕಾರಿ ಮಹಿಳಾ ಕಾಲೇಜು, ಮಂಡ್ಯ. The topic today we are dealing with is social attitudes towards death and dying. ಈ ದಿನದ ವಿಷಯ ಸಾವು ಮತ್ತು ಸಾಯುವಿಕೆಯ ಬಗೆಗಿನ ಸಾಮಾಜಿಕ ವರ್ತನೆಗಳು. People's attitude toward death reflect their personality and experience. Still, broad developmental differences apply. Death probably does not mean the same thing to an old man and middle-aged cancer patient and adolescent who dies of an overdose of drugs. Changes in attitudes towards death across the lifespan depend both on cognitive development and on the normative or non-normative timing of the event. ನಾವಿಲ್ಲಿ ಸಾವು ಮತ್ತು ಸಾಯುವಿಕೆಯ ಬಗೆಗಿನ ಸಾಮಾಜಿಕ ವರ್ತನೆಗಳ ಬಗ್ಗೆ ಹೆಚ್ಚು ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಅಂದರೆ ಸಮಾಜದ ಮನೋಭಾವ ಯಾವ ರೀತಿ ಇರುತ್ತೆ ಸಾವಿನ ಬಗ್ಗೆ ಅಂತ ನಾವು ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ನಾವು ನೋಡ್ಬೋದು, ಒಬ್ಬ ವ್ಯಕ್ತಿಯ ಮನೋಭಾವ ತುಂಬ ಇಂಪಾರ್ಟೆಂಟ್. ಅವನಿಗೆ ಡೆತ್ ಮೇಲೆ ಇರುವಂತಹ, ಸಾವು ಮೇಲೆ ಇರುವಂತಹ ಒಂದು ಮನೋಭಾವ ಅವನ ವ್ಯಕ್ತಿತ್ವ ಮತ್ತು ಅವನ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಅವಲಂಬನೆ ಆಗಿರುತ್ತೆ. ಅವನು ಯಾವ ರೀತಿಯಾದ ಒಂದು ಎಕ್ಸ್ಪೋಜರ್ಗೆ ಒಳಗಾಗಿದ್ದಾನೆ, ಯಾವ ರೀತಿಯಾದ ಒಂದು ಅನುಭವಕ್ಕೆ ಒಳಗಾಗಿದ್ದಾನೆ, ಅವನ ವ್ಯಕ್ತಿತ್ವ ಎಂಥದ್ದು, ಇದರ ಮೇಲೆ ಅವನ ವೈಯಕ್ತಿಕ ಮನೋಭಾವ ಸಾವಿನ ಬಗ್ಗೆ ಅವಲಂಬನೆ ಆಗಿರುತ್ತೆ ಅಂತ ನಾವು ಹೇಳ್ಬೋದು. ಅಂದರೆ ಎಲ್ಲರಿಗೂ ಕೂಡ ಒಂದೇ ರೀತಿಯಾದ ಮನೋಭಾವ ಇರುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ ಸಾವಿನ ಬಗ್ಗೆ. ಕೆಲವರು ತುಂಬ ಪಾಸಿಟಿವ್ ಆಗಿ ತೊಗೊಬೋದು, ಕೆಲವರು ನೆಗೆಟಿವ್ ಆಗಿ ತೊಗೊಂಡು ಭಯ ಬೀಳ್ಬೋದು, ಸಾವಿನ ಒಂದು ಶಿಕ್ಷೆ ಪನಿಷ್ಮೆಂಟ್ ಅಂತ ಅವರು ದೂರ ಓಡ್ಬೋದು. ಅಂದರೆ ಇಟ್ ಡೆಫಿನೆಟ್ಲಿ ಡಿಫರ್ಸ್ ಡಿಪೆಂಡಿಂಗ್ ಅಪಾನ್ ದ ಪರ್ಸನ್ ಆ್ಯಂಡ್ ಪರ್ಸನ್. ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್, ಈಗ ಕೆಲವರಲ್ಲಿ ಸಾವು ಅಂತಂದ ತಕ್ಷಣ ಓಲ್ಡ್ ಮ್ಯಾನ್ ಅಥವಾ ಎಲ್ಡರ್ಲಿ, ವೃದ್ಧಾಪ್ಯ, ವಯಸ್ಸಾದವ್ರನಲ್ಲಿ ತಗೊಂಡಾಗ ಸಾವು ಅನ್ನೋ ಒಂದು ಮನೋಭಾವ ಡಿಫ್ರೆಂಟ್ ಆಗಿರುತ್ತೆ. ಅಂದರೆ ಇನ್ನೇನು ನಾನು ಸಾಯ್ತೀನಿ, ಸಾಯೋ ದಿನಗಳು ಹತ್ತಿರ ಬರ್ತಾ ಇದೆ, ನನ್ನ ಜೀವಿತಾವಧಿಯು ಮುಗಿತಾ ಇದೆ ಅಂತ ಅವರು ಪಾಸಿಟಿವ್ ಆಗಿ ತೊಗೊಳ್ತಾ ಹೋಗ್ಬೋದು. ಕೆಲವರು ಪೋಸ್ಟ್ಪೋನ್ ಮಾಡ್ತಾ ಹೋಗ್ಬೋದು, ಅಯ್ಯೋ ನಾನು ಇನ್ನೂ ಹೆಚ್ಚು ದಿನ ಬದುಕಬೇಕಾಗಿತ್ತು, ಇನ್ನೂ ನಾನೇನೋ ಪೂರ್ತಿಯಾಗಿ ಪೂರ್ಣ ಮಾಡಿಲ್ಲ ಅನ್ನೋ ಒಂದು ಸ್ಥಿತಿಗೆ ಒಳಗಾಗ್ಬೋದು. ಅದೇ ರೀತಿ ನಾವಿವಾಗ ಒಬ್ಬ ಮಧ್ಯವಯಸ್ಕ ಪೇಷಂಟ್ನ ನಾವು ತೊಗೊಂಡಾಗ, ಅವನು ಕ್ಯಾನ್ಸರ್ ಪೇಷಂಟ್ ಆಗಿರ್ತಾನೆ ಅಂತ ಅಂದ್ಕೊಳ್ಳಿ. ಕ್ಯಾನ್ಸರ್ ಅಂತ ಅಂದ್ಕೂಡಲೇ ಅವನು ಒಂದು ರೀತಿಯಾದ ಕೊನೆಯ ಹಂತಕ್ಕೆ ಹೋಗಿದ್ದಾನೆ, ಕ್ಯಾನ್ಸರ್ ಪೇಷಂಟ್, ಅವನು ಒಂದು ಸಾವಿನ ಹಂತದಲ್ಲಿದ್ದಾನೆ ಅಂದಾಗ ಅವನ ಒಂದು ಮನೋಭಾವ ಡಿಫ್ರೆಂಟ್ ಆಗಿರುತ್ತೆ. ಅಂದರೆ ಅವನಿಗಷ್ಟೇ ಅವನು ಜೀವನನ ನೋಡ್ತಾ ಇದ್ದಾನೆ, ಜೀವನದಲ್ಲಿ ಎಲ್ಲನೂ ಕೂಡ ಅವನು ಗಳಿಸ್ತಾ ಇದ್ದಾನೆ, ಸಂಸಾರನ ನೋಡ್ತಾ ಇದ್ದಾನೆ, ಮಕ್ಕಳು ಬೆಳೆಯೋದನ್ನು ನೋಡ್ತಾ ಇದ್ದಾನೆ. ಆಗ ಸಾವು ಇನ್ನೇನು ಹತ್ತಿರ ನನಗೆ ಬಂದೇ ಬಿಡ್ತು ಅಂದಾಗ ಅವನ ಮನೋಭಾವ ಡಿಫ್ರೆಂಟ್ ಆಗಿರುತ್ತೆ. ಅದೇ ರೀತಿ ಒಬ್ಬ ವಯಸ್ಕ ಅವನು ಹೆಚ್ಚು ಮದ್ದು ವ್ಯಸನಕ್ಕೆ ಒಳಗಾಗಿ ಓವರ್ ಡೋಸ್ ಆಗಿ ಅವನು ಇನ್ನೇನು ಸಾಯೋ ಸ್ಥಿತಿಯಲ್ಲಿದ್ದಾಗ ಅವನ ಒಂದು ಮನೋಭಾವ ಡಿಫ್ರೆಂಟ್ ಆಗಿರುತ್ತೆ. ಅಂದರೆ ಇಲ್ಲಿ ಏನು ಹೇಳ್ಬೋದು ನಾವು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯ ಮನೋಭಾವ ಸಾವಿಗೆ ಡಿಫ್ರೆಂಟ್ ಆಗಿರುತ್ತೆ. ಇಟ್ ಡಿಪೆಂಡ್ಸ್ ಅಪಾನ್ ಹಿಸ್ ಏಜ್, ಅವನ ಒಂದು ವಯಸ್ಸಿನ ಮೇಲೆ ಅವಲಂಬನೆ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಅದೇ ರೀತಿ ಜೀವಿತಾವಧಿಯಲ್ಲಿ ಸಾವಿನ ಬಗೆಗಿನ ವರ್ತನೆಗಳಲ್ಲಿ ಬದಲಾವಣೆಗಳು ಅರಿವಿನ ಬೆಳವಣಿಗೆಗೆ ಮತ್ತು ವ್ಯಕ್ತಿಯ ಪ್ರಮಾಣ ಅಥವಾ ಪ್ರಾಮಾಣಿಕವಲ್ಲದ ಸಮಯದ ಮೇಲೆ ಅವಲಂಬನೆಯಾಗಿರುತ್ತೆ ಅಂತಲೂ ಕೂಡ ನಾವು ಹೇಳ್ತಾ ಹೋಗ್ಬೋದು. Another important consideration related to attitude towards death involves social attitude. Death, in many cases, can be the elephant in the room. Talking openly about death tends to be viewed negatively or even as socially inappropriate. Specific social norms and standards regarding death vary between groups. ನಾವು ಹೇಳೋ ಹಾಗೆ ನಾವು ಹೆಚ್ಚು ಮೇಯ್ನಾಗಿ ನಾವಿಲ್ಲಿ ನೋಡ್ತಾ ಇರೋದು ಸಾಮಾಜಿಕ ಮನೋಭಾವ ಯಾವ ರೀತಿ ಇರುತ್ತೆ ಸಾವಿನ ಬಗ್ಗೆ, ಅದ್ರ ಬಗ್ಗೆ ನಾವು ಹೆಚ್ಚು ತಿಳ್ಕೊಳ್ತಾ ಹೋಗೋಣ. ಒಂದು ನೆನಪಿಟ್ಕೊಳ್ಳಿ, ಎಲ್ಲರಲ್ಲೂ ಕೂಡ ಈ ಸಾವು ಅನ್ನೋ ಒಂದು ಪ್ರಶ್ನೆ ಅಥವಾ ಸಾವು ಅನ್ನೋ ಒಂದು ಕಾನ್ಸೆಪ್ಟ್
ಎಲ್ಲರಲ್ಲೂ ಕೂಡ ಇರುತ್ತೆ. ಒಂದು ಸಣ್ಣದಾದ ಒಂದು ಮಗು ಅಥವಾ ಒಂದು ಚೈಲ್ಡ್ಹುಡ್ ಅಥವಾ ಒಂದು ಬಾಲ್ಯಾವಸ್ಥೆಯಿಂದಲೂ ಕೂಡ ಈ ಸಾವಿನ ಒಂದು ಕಾನ್ಸೆಪ್ಟ್ ಎಲ್ಲರಲ್ಲೂ ಕೂಡ ಇರುತ್ತೆ. ಆದರೆ ಆ ಒಂದು ಕಾನ್ಸೆಪ್ಟ್ ಭಿನ್ನವಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಅಂದರೆ ಇಟ್ಸ್ ಲೈಕ್ ಎನ್ ಎಲಿಫೆಂಟ್ ಇನ್ ದ ರೂಮ್, ಇದೆ ಅನ್ನೋದು ಗೊತ್ತು, ಎಲ್ಲರಿಗೂ ಕೂಡ ಇದೆ ಅನ್ನೋದು ಗೊತ್ತು, ಆದರೆ ಹೇಗೆ, ಎಲ್ಲಿ, ಯಾವಾಗ ಗೊತ್ತಿಲ್ಲ. ಸೊ ಕೆಲವರಿಗೆ ಈ ಒಂದು ಸಾವಿನ ಬಗ್ಗೆ ಒಂದು ಪಾಸಿಟಿವ್ ಆದ ಒಂದು ಮನೋಭಾವ ಇರುತ್ತೆ, ಕೆಲವರಿಗೆ ನೆಗೆಟಿವ್ ಆಗಿರುವಂತಹ ಒಂದು ಮನೋಭಾವ ಇರುತ್ತೆ. ಸೆರೆಮನೀಸ್ ಪ್ರೊವೈಡ್ ಸರ್ವೈವರ್ಸ್ ಅ ಸೆನ್ಸ್ ಆಫ್ ಕ್ಲೋಷರ್ ಆಫ್ಟರ್ ಅ ಲಾಸ್. These rites and ceremonies send a message to that death is real. Allow friends and loved ones to express their love and duty to those who die. And although many people are still in shock when they attend funerals, the ceremony still provides a marker of the beginning of a new period of one's life as a survivor. ನಾವು ನೋಡ್ಬೋದು ಕೆಲವೊಂದು ಆಚರಣೆಗಳಾಗಿರ್ಬೋದು, ಸೆರೆಮನಿಗಳಾಗಿರ್ಬೋದು, ಎಸ್ಪೆಷಲಿ ಈಗ ಸಾವಾದ ನಂತರ ತಿಥಿಗಳಾಗಿರ್ಬೋದು, ಈ ರೀತಿಯಾದ ಸೆರೆಮನಿ ಏನು ಹೇಳುತ್ತೆ ಅಂದರೆ ಸಾವು ಅನ್ನೋದು ಖಚಿತ. ಎಲ್ಲರ ಒಂದು ಜೀವಿತಾವಧಿಯಲ್ಲಿ ಸಾವು ಅನ್ನೋದು ಖಚಿತ, ಖಂಡಿತ ನಮ್ಮ ಜೀವನದಲ್ಲೂ ಕೂಡ ಒಂದಲ್ಲ ಒಂದು ದಿನ ಬಂದೇ ಬರುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ನಮಗೆ ಅರ್ಥ ಮಾಡ್ತಾ ಹೋಗುತ್ತೆ. ಅದರ ಜೊತೆಗೆ ಸಾವು ಅಥವಾ ಸಾವಿಗೆ ಒಳಗಾಗಿರುವಂತಹ ವ್ಯಕ್ತಿಗೆ ಆ ದಿನ ಒಂದು ರೀತಿಯಾದ ಒಂದು ಪ್ರೀತಿ ವಾತ್ಸಲ್ಯನ ತೋರಿಸುವಂತಹ ಒಂದು ಡ್ಯೂಟಿ ಆಗುತ್ತೆ ಅಲ್ಲಿ. ಅದೇ ರೀತಿ ಕೆಲವರು ಆ ಒಂದು ಸೆರೆಮನಿಗೆ ಅಥವಾ ಆ ಒಂದು ಇದಕ್ಕೆ ಬಂದಾಗ ಫ್ಯುನರಲ್ಗೆ ಇದಕ್ಕೆ ಬಂದಾಗ ಒಂದು ರೀತಿಯಾದ ಶಾಕ್ ಕೂಡ ಆಗ್ಬೋದು. ಅಯ್ಯೋ ನಿಜವಾಗ್ಲೂ ಒಬ್ಬ ವ್ಯಕ್ತಿ ಇಲ್ವಾ, ಇದನ್ನು ನಾನು ನಂಬೋದಾ ಅನ್ನೋ ಒಂದು ಶಾಕ್ ಕೂಡ ಆಗ್ಬೋದು. ಅಂದರೆ ಇನ್ನು ಕೆಲವರಿಗೆ ಈ ಸಾವು ಅನ್ನೋದು ಆ ಸೆರೆಮನಿ ಟೈಮ್ನಲ್ಲಿ ಇದು ಒಂದು ಆ ಒಬ್ಬ ವ್ಯಕ್ತಿಗೆ ಇನ್ನು ನೆಕ್ಸ್ಟ್ ಒಂದು ಹೊಸ ಅಧ್ಯಯನ. ಸಾವು ಇದು ಕೊನೆಯ ಅಧ್ಯಯನ ಮುಗೀತು, ಇನ್ನು ಮುಂದೆ ಇನ್ನೊಂದು ಜೀವನ ಅವನ ಜಗತ್ತಿನಲ್ಲಿ ಶುರು ಆಗ್ತಾ ಹೋಗುತ್ತೆ, ಇನ್ನೊಂದು ಜೀವ ಹುಟ್ತಾ ಹೋಗುತ್ತೆ, ಈ ಜೀವ ಇನ್ನೊಂದಾಗಿ ಬೆಳೀತಾ ಹೋಗುತ್ತೆ ಅಂತ ಪಾಸಿಟಿವ್ ಆಗಿ ಅವರು ತಗೊಳ್ತಾ ಹೋಗ್ಬೋದು. ಕಲ್ಚರ್ ಪ್ಲೇಸ್ ಅ ಕೀ ರೋಲ್ ಇನ್ ದ ಡೆವಲಪ್ಮೆಂಟ್ ಆಫ್ ದ ಕನ್ಸೆಪ್ಷನ್ ಆ್ಯಂಡ್ ಆಟಿಟ್ಯೂಡ್ಸ್ ಆಫ್ ಡೆತ್. It also provides a framework within which they are expressed. Culture does not provide set rules for how death is viewed and experienced. There tends to be as much variation within culture as well as between. ನಾವು ನೋಡ್ಬೋದು, ಸಂಸ್ಕೃತಿ ಅನ್ನೋದು ಸಾವಿನ ಮನೋಭಾವದಲ್ಲಿ ಒಂದು ಮುಖ್ಯವಾದ ಪಾತ್ರನ ವಹಿಸುತ್ತೆ. ಆದರೆ ಈ ಒಂದು ಸಂಸ್ಕೃತಿ, ನಮ್ಮ ಒಂದು ಕಲ್ಚರ್ ಯಾವುದೇ ರೀತಿಯಾದ ಒಂದು ಸೆಟ್ ಆಫ್ ರೂಲ್ಸ್, ನೀತಿ ನಿಯಮಗಳನ್ನ ಸಾವಿನ ಬಗ್ಗೆ ಯಾವತ್ತೂ ಹೇಳಿಲ್ಲ. ಆದರೆ ಒಬ್ಬ ವ್ಯಕ್ತಿಯಿಂದ ಒಬ್ಬ ವ್ಯಕ್ತಿಗೆ, ಒಂದು ಸಂಸ್ಕೃತಿಯಿಂದ ಇನ್ನೊಂದು ಸಂಸ್ಕೃತಿ ಖಂಡಿತ ಸಾವಿನ ಮನೋಭಾವ ಬದಲಾಗುವುದನ್ನು ನಾವು ನೋಡಬಹುದು. Attitude towards death and dying is where they are in their own lifespan development. First of all, individuals' attitudes are linked to their cognitive ability to understand death and dying. Infants and toddlers cannot understand death. Death of a loved one may cause a young child to become anxious and irritable, cry or change their sleeping and eating habits. ನಾವು ನೋಡ್ಬೋದು, ಈ ಒಂದು ಮನೋಭಾವ, ಸಾವಿನ ಬಗ್ಗೆ ಇರುವಂತಹ ಮನೋಭಾವ ಜೀವಿತ ಅವಧಿಯಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತೆ. ಅಂದರೆ ಒಬ್ಬ ಬಾಲ್ಯಾವಧಿಯಲ್ಲಿ ಒಬ್ಬ ವ್ಯಕ್ತಿಗೆ ಇರುವಂತಹ ಸಾವಿನ ಬಗ್ಗೆ ಮನೋಭಾವ ವೃದ್ಧಾಪ್ಯದಲ್ಲಿ ಇರುವಂತಹ ವ್ಯಕ್ತಿಯ ಮನೋಭಾವಕ್ಕೆ ತುಂಬ ಭಿನ್ನವಾಗಿರುತ್ತೆ. ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ನೋಡಿ. ಮೊದಲಿಗೆ ಈ ಒಂದು ಶೈಶವಾವಧಿ ಅಥವಾ ನಾವು ಟಾಡ್ಲರ್ಸ್ ಅಂತ ಕರಿತೀವಿ, ಅಥವಾ ಆಗಷ್ಟೇ ನಡೆಯೋದನ್ನು ಕಲ್ತಿರುವಂತಹ ಮಗುನಲ್ಲಿ ಸಾವು ಅಂದರೆ ಯಾವ ರೀತಿಯಾದ ಅರ್ಥನೂ ಕೂಡ ಅದಕ್ಕಿರೋದಿಲ್ಲ. ಸಾವಿನ ಬಗ್ಗೆ ಯಾವ ರೀತಿಯಾದ ಕಾನ್ಸೆಪ್ಟ್ ಆಗೂ ಕೂಡ ಆ ಒಂದು ಮಗುಗೆ ಗೊತ್ತಿರೋದಿಲ್ಲ. ಒಬ್ಬ ವ್ಯಕ್ತಿ ಸಾವಿಗೆ ಒಳಗಾದಾಗ ಆ ವ್ಯಕ್ತಿ ಎಲ್ಲೂ ಕಾಣ್ತಿಲ್ಲ ಸ್ವಲ್ಪ ದಿನ ಅಂತ ಅನ್ನಿಸಿದಾಗ, ಆ ಮಗುಗೆ ಗೊತ್ತಾದಾಗ ಸ್ವಲ್ಪ ಗಾಬರಿ ಆಗ್ಬೋದು, ಭಯಕ್ಕೆ ಒಳಗಾಗ್ಬೋದು, ಇರಿಟೇಬಲ್ ಆಗ್ಬೋದು, ಪದೇ ಪದೇ ಅಳೋದಾಗಿರ್ಬೋದು, ಅಥವಾ ನಿದ್ದೆಯ ಅವಧಿನ ಬದಲಾಯಿಸೋದಾಗಿರ್ಬೋದು, ಅಥವಾ ಸರಿಯಾಗಿ ಊಟ ಮಾಡದೇ ಇರೋದನ್ನು ನಾವು ನೋಡ್ಬೋದು. ಆದರೆ ಸಹಜವಾಗಿ ಕ್ರಮೇಣವಾಗಿ ಇದೆಲ್ಲ ಕಡಿಮೆ ಆಗೋದನ್ನು ಕೂಡ ನಾವು ನೋಡ್ತಾ ಹೋಗ್ಬೋದು. ಅದೇ ರೀತಿ preschoolers may approach death by search for them, thinking that death is temporary and reversible. They may experience brief but intense reactions such as tantrums or other behaviors like frightening dreams. Those in early childhood might also ask where the deceased person is and search for them. ನಾವಿಲ್ಲಿ ನೋಡ್ಬೋದು, ಈ ಪೂರ್ವ ಬಾಲ್ಯಾವಧಿಯಲ್ಲಿ ಮಗುಗೆ ಇರುವಂತಹ ಒಂದು ಮನೋಭಾವ, ಸಾವಿನ ಬಗ್ಗೆ ಮನೋಭಾವ ಸ್ವಲ್ಪ ಭಿನ್ನವಾಗಿರುತ್ತೆ. ಅವರ ಪ್ರಕಾರ ಈ ಒಂದು ಸಾವು ಅನ್ನೋದು ಟೆಂಪ್ರವರಿ ಅಂತ ತಗೊಳ್ತಾ ಹೋಗ್ತಾರೆ. ಅಂದರೆ
ಇದು ಪರ್ಮನೆಂಟಾಗಿ ನಮ್ಮ ಜೀವನದಲ್ಲಿ ಇರುತ್ತೆ, ಎಲ್ಲರಲ್ಲೂ ಕೂಡ ಸಾವು ಅನ್ನೋದಿರುತ್ತೆ ಅನ್ನೋದು ಅವ್ರಿಗೆ ಅರ್ಥ ಆಗೋದಿಲ್ಲ. ಇವತ್ತು ಹೋಗಿದ್ದಾರೆ, ನಾಳೆ ಇನ್ನೇನು ಬಂದುಬಿಡ್ತಾರೆ ಅನ್ನೋದು ಅಂತ ಅವರು ವೇಟ್ ಮಾಡ್ತಾನೂ ಕೂಡ ಇರ್ಬೋದು. ಮತ್ತು ಕೆಲವರು ಒಂಥರ ಹಠಮಾರಿತನದ ವರ್ತನೆಯನ್ನು ಕೂಡ ತೋರಿಸ್ಬೋದು. ಭಯ ಇರುವಂತಹ ಕೆಲವೊಂದು ಕನಸುಗಳ ಕಾಣ್ತಾ ಅವರು ಬೆಚ್ಚು ಬಿದ್ದು ಹೇಳ್ಬಹುದು. ಈ ರೀತಿಯಾದ ಒಂದು ಸಾವಿನ ಬಗ್ಗೆ ಮನೋಭಾವ ಇರುತ್ತೆ. ಅದರ ಜೊತೆಗೆ ಸತ್ತಿರುವಂತಹ ವ್ಯಕ್ತಿನ ಅವರು ಹುಡುಕಾಡೋದಕ್ಕೂ ಕೂಡ ಶುರು ಮಾಡ್ಬೋದು. They might also think that the person's death is their own fault. Their grief might be expressed through play rather than verbally. Those in middle childhood begin to see death as final, not reversible and universal. They might not really believe that death could happen to them or their family. ಇನ್ನು ಕೆಲವೊಂದು ಸತಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಸಾವಿನ ಬಗ್ಗೆ ಮನೋಭಾವ ಇರುವಂತಹ ವ್ಯಕ್ತಿ ಎಸ್ಪೆಷಲಿ ಈ ಒಂದು ಅರ್ಲಿ ಚೈಲ್ಡ್ಹುಡ್ನಲ್ಲಿ ಅವ್ರದ್ದೇ ಆದ ಒಂದು ಮಿಸ್ಟೇಕ್, ನನ್ನಿಂದನೇ ತಾತ ಹೋಗ್ಬಿಟ್ರು ಅಥವಾ ನನ್ನಿಂದನೇ ಒಬ್ಬ ವ್ಯಕ್ತಿ ಹೋಗ್ಬಿಟ್ಟ ಅಂತ ಒಂದು ರೀತಿಯಾದ ಫಾಲ್ಟ್ ಅವ್ರ ಮೇಲೇ ಹಾಕ್ಕೊಳ್ಬೋದು. ಅದರ ಜೊತೆಗೆ ತುಂಬ ಅಳ್ಕೊಂಡು ಕೂಗಾಡಿಕೊಂಡು ಅಥವಾ ಒಂದು ರೀತಿ ಸಂಕಟದಿಂದ ಕೂರೋದು ಬದಲು ಆ ಒಂದು ದುಃಖನ ಆಟ ಆಡೋದ್ರ ಮುಖಾಂತರ ಅವರು ಹೊರಗಡೆ ತೆಗೆದು ಹಾಕ್ತಾರೆ ಮಕ್ಕಳು. ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ, ಇವರಿಗೆ ಈ ಮಿಡಲ್ ಚೈಲ್ಡ್ಹುಡ್ ಅಥವಾ ಮಧ್ಯವಯಸ್ಕ ಮಕ್ಕಳು ಅಥವಾ ಬಾಲ್ಯಾವಧಿಯಲ್ಲಿ ಇವ್ರಿಗೆ ಏನು ಅನಿಸುತ್ತೆ ಅಂದರೆ, ಈ ಸಾವಿನ ಬಗ್ಗೆ ಮನೋಭಾವ ಸ್ವಲ್ಪ ಮಟ್ಟಿಗೆ ಭಿನ್ನವಾಗಿರುತ್ತೆ. ಅಂದರೆ ಎಲ್ಲರಲ್ಲೂ ಕೂಡ ಆಗುವಂತಹ ಒಂದು ಸಹಜ ಪ್ರಕ್ರಿಯೆ ಸಾವು ಅಂತ ಅವರು ಹೇಳ್ತಾ ಹೋಗ್ತಾರೆ. ಡೆವಲಪಿಂಗ್ Piaget's concrete operational thinking, they may engage in imagination, seeing death as a human figure that carried their loved one away, maybe only to the very old or sick. They may also view death as a punishment. They might act out in school, or they might try to keep a bond with the deceased by taking on that person's role or behavior. ನಾವು ನೋಡ್ಬೋದು, ಮಧ್ಯಮ ಬಾಲ್ಯಾವಧಿಯಲ್ಲಿ ಒಂದು ರೀತಿಯಾದ ಒಂದು ಆಲೋಚನಾ ಶಕ್ತಿ ಅವರಲ್ಲಿ ಚೆನ್ನಾಗಿರೋದ್ರಿಂದ ಪಿಯಾಜೆ ಹೇಳೋ ಪ್ರಕಾರ ಅವರ ಇಮ್ಯಾಜಿನೇಷನ್ ಕಲ್ಪನಾಶೀಲತೆಯೂ ಕೂಡ ಭಿನ್ನವಾಗಿ ಇರೋದ್ರಿಂದ ಅವ್ರಿಗೆ ಈ ಒಂದು ಸಾವಿನ ಒಂದು ಸಾವು ಅನ್ನೋದು ಒಬ್ಬ ವ್ಯಕ್ತಿ ಸಾವನ್ನ ಕರ್ಕೊಂಡು ಹೋಗಿದ್ದಾನೆ, ಒಬ್ಬ ವ್ಯಕ್ತಿ ನಮ್ಮ ತಾತನ ಕರ್ಕೊಂಡು ಹೋಗಿದ್ದಾನೆ, ಅದು ಸಾವು ಒಂದು ಹ್ಯೂಮನ್ ಫಿಗರ್ ಆಗಿ ನೋಡ್ತಾ ಹೋಗ್ತಾರೆ. ಸಾವು ಅನ್ನೋದು ಒಬ್ಬ ಮನುಷ್ಯ ಅನ್ನೋ ಹಾಗೆ ಅವರು ನೋಡ್ತಾ ಹೋಗ್ತಾರೆ ಮಕ್ಕಳು. ಅದರ ಜೊತೆಗೆ ಅವರ ಒಂದು ಸಾವಿನ ಬಗ್ಗೆ ಮನೋಭಾವ ಏನು ಅಂದರೆ, ವಯಸ್ಸಾದವರು ಕಾಯಿಲೆ ಬಿದ್ದವರು ಮಾತ್ರ ಸಾಯೋದು ಅನ್ನೋ ಒಂದು ಮನೋಭಾವನೂ ಕೂಡ ಹೆಚ್ಚು ಮಕ್ಕಳಲ್ಲಿ ಕೂಡ ಇರುತ್ತೆ. ಮತ್ತು ಸಾವು ಅನ್ನೋದೊಂದು ಶಿಕ್ಷೆ ಅನ್ನೋದನ್ನು ಕೂಡ ಅವರು ನೋಡ್ತಾ ಹೋಗ್ತಾರೆ. Pre-adolescents try to understand both biological and emotional process of death, but they try to hide their feelings and not seem different from their peers. They may seem indifferent, or they may have outbursts as teens develop formal operational thinking. They can apply logical to abstractions. They spend more time pondering the meaning of life and death, and what comes after death. ನಾವು ನೋಡ್ಬೋದು, ಈ ಪೂರ್ವ ವಯಸ್ಕಾವಧಿಯಲ್ಲಿ ಅಥವಾ ಹದಿಹರೆಯ ಅಥವಾ ಯೌವನಾವಸ್ಥೆಯಲ್ಲಿ ಈ ಒಂದು ಜೈವಿಕ ಅಥವಾ ಭಾವನಾತ್ಮಕ ಪ್ರಕ್ರಿಯೆ ಸಾವಿನಲ್ಲಿ ಇವರು ಅರ್ಥ ಮಾಡ್ಕೊಳ್ತಾ ಹೋಗ್ತಾರೆ. ಮತ್ತು ಅವರು ಒಬ್ಬ ವ್ಯಕ್ತಿ ಸಾವಿಗೆ ಒಳಗಾಗಿದ್ದಾನೆ, ಹತ್ತಿರದವರು ಸಾವಿಗೆ ಒಳಗಾಗಿದ್ದಾರೆ ಅಂತ ಹೇಳಿದಾಗ ಆ ದುಃಖನ ಅವರು ನುಂಗೋದಕ್ಕೆ ಅಥವಾ ದುಃಖನ ಎಕ್ಸ್ಪ್ರೆಸ್ ಮಾಡೋದಕ್ಕೂ ಕೂಡ ಅವ್ರಿಗೆ ಅರ್ಥ ಆಗುತ್ತೆ. ಸೊ ಸಾವು ಅನ್ನೋದು ಎಲ್ಲರಲ್ಲೂ ಬರುತ್ತೆ, ಎಲ್ಲರ ಜೀವನದಲ್ಲೂ ಇರುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಅವ್ರಿಗೆ ಅರ್ಥ ಆಗ್ತಾ ಹೋಗುತ್ತೆ. ಇದರ ಜೊತೆಗೆ ಈ ಸಾವು ಅಂದ್ರೇನು, ಜನನ ಅಂದ್ರೇನು, ಯಾಕೆ ಒಬ್ಬ ವ್ಯಕ್ತಿ ಜನನ ಆಗ್ತಾನೆ, ಯಾಕೆ ಅವನು ಸಾಯ್ತಾನೆ ಅನ್ನೋ ಒಂದು ಅರ್ಥನ ಹುಡುಕಾಡೋದಕ್ಕೆ ಹೋಗ್ತಾರೆ. Their understanding of death becomes more complex as they move from a binary logical concept to a fuzzy logical concept. Adolescents are also asked to integrating these beliefs into their own identity development. Adults become more concerned with their own mortality during middle adulthood, particularly as they experience the death of their own parents. ನಾವು ನೋಡ್ಬೋದು, ಈ ಬೈನರಿ ತಾರ್ಕಿಕ ಪರಿಕಲ್ಪನೆಯಿಂದ ಅಸ್ಪಷ್ಟ ತಾರ್ಕಿಕ ಪರಿಕಲ್ಪನೆಗೆ ಚಲಿಸುವಾಗ ಅವರ ಸಾವಿನ ತಿಳುವಳಿಕೆ ಹೆಚ್ಚು ಸಂಕೀರ್ಣವಾಗುತ್ತದೆ. ಹದಿಹರೆಯದವರು ಈ ನಂಬಿಕೆಗಳನ್ನು ತಮ್ಮದೇ ಆದ ಗುರುತಿನ ಅಭಿವೃದ್ಧಿಗೆ ಸಂಯೋಜಿಸುವ ಕಾರ್ಯವನ್ನು ಸಹ ಮಾಡುತ್ತಾ ಹೋಗ್ತಾರೆ. ತಮ್ಮ ಮರಣದ ಬಗ್ಗೆ ಹೆಚ್ಚು ಕಾಳಜಿನ ಕೂಡ ಅವರು ವಹಿಸ್ತಾ ಹೋಗ್ತಾರೆ. ಮತ್ತು ಈ ತಮ್ಮ ಪೋಷಕರ ಒಂದು ಮರಣದ ಬಗ್ಗೆ ಅವರು ಹೆಚ್ಚು ಕಾಳಜಿನ ವಹಿಸೋದನ್ನು ಕೂಡ ನಾವು ನೋಡ್ತೀವಿ.
Death anxiety may entail two different parts, being anxious about death and being anxious about the process of dying. The elderly were only anxious about the process of dying, but their adult children were very anxious about death itself and mistakenly believed that their parents were also anxious about death itself. This is an important distinction. ನಾವು ನೋಡ್ಬೋದು ಎಸ್ಪೆಷಲಿ ಮಿಡಲ್ ಏಜ್ ಮಧ್ಯವಯಸ್ಕರಲ್ಲಿ ಈ ಒಂದು ಸಾವು ಅನ್ನೋದು ಎರಡು ರೀತಿಯಲ್ಲಿ ಅವರಿಗೆ ಕಾಣಿಸ್ಕೊಳ್ತಾ ಹೋಗುತ್ತೆ. ಒಂದು ಸಾವು ಅನ್ನೋದು ಡೆತ್ಗೆ ಒಂದು ರೀತಿಯಾದ ಒಂದು ಆತಂಕ ತೋರಿಸೋದಾಗಿರ್ಬೋದು, ಅಥವಾ ಯಾವ ರೀತಿ ನನಗೆ ಸಾವಾಗುತ್ತೆ ಅನ್ನೋ ಒಂದು ಆತಂಕ ಕೂಡ ಆಗಿರ್ಬೋದು. ಒಂದು ಸಾವಿಗೆ ಆತಂಕ ಆಗಿರ್ಬೋದು, ಇನ್ನೊಂದು ಯಾವ ರೀತಿ ಸಾವಾಗ್ಬೋದು ಅನ್ನೋ ಒಂದು ಆ ಒಂದು ಪ್ರಕ್ರಿಯೆಗೆ ಆತಂಕ ಆಗಿರ್ಬೋದು. There is strong agreement across cultures and socio-demographic groups on factors that are important in end-of-life care and which contribute to the good health. These include being with friends and family, pain and symptom relief, not being a burden, being listed to and receiving respect. ನಾವು ನೋಡ್ಬೋದು ಯೂಶಲಿ ಒಳ್ಳೆ ಸಾವು ಅಂತ ಹೇಳ್ತೀವಿ, ಒಳ್ಳೆ ಸಾವಪ್ಪ, ಒಳ್ಳೆ ಸಾವು ಬಂದಿದೆ ಇವನಿಗೆ ಅಂತ ಹೇಳ್ತಾ ಹೋಗ್ತೀವಿ. ಅಂತ ಹೇಳಿದ್ರೆ ಇಷ್ಟು ದಿನ ಅವರು ಯಾರಿಗೂ ಕೂಡ ಬರ್ಡನ್ ಅನ್ನೋದು ಆಗಿರಲಿಲ್ಲ. ಅವರು ಒಂದು ಯಾವುದೇ ರೀತಿಯಾದ ನೋವಿನ ಒಂದು ಚಿಹ್ನೆಗಳು ಕೂಡ ಅವರಲ್ಲಿ ಕಾಣಿಸ್ಕೊಳ್ತಾ ಹೋಗಿಲ್ಲ. ಅವರ ಸ್ನೇಹಿತರಾಗಿರ್ಬೋದು ಅಥವಾ ಫ್ಯಾಮಿಲಿ ಜೊತೆಗಾಗಿರ್ಬೋದು ಇಷ್ಟು ದಿನ ಚೆನ್ನಾಗಿ ಹೊಂದ್ಕೊಳ್ತಾ ಬದುಕಿದ್ರು. ಅದೇ ರೀತಿ ಇಷ್ಟು ದಿನವೂ ಕೂಡ ಅವರ ಜೀವನದಲ್ಲಿ ಒಂದು ರೆಸ್ಪೆಕ್ಟ್ ಕೂಡ ಸಿಗ್ತಾ ಇತ್ತು. ಈಗ ಅವರು ಹೋಗಿದ್ದಾರೆ, ಒಳ್ಳೆ ರೀತಿಯಾದ ಸಾವು ಅನ್ನೋದನ್ನು ಕೂಡ ನಾವು ನೋಡ್ತಾ ಹೋಗ್ತೀವಿ. ಅದೇ ರೀತಿ different groups may rank the factors contributing to the good death or end of life care in different ways. For example, women are more likely to be concerned about not burdening others during a final illness, while men express more self-oriented views including desires to live longer. ನಾವು ನೋಡ್ಬೋದು ಹಲವಾರು ಕಾರಕಗಳು ಈ ಒಂದು ಸಾವಿಗೆ ಸಂಬಂಧಪಟ್ಟ ಹಲವಾರು ಕಾರಕಗಳನ್ನ ನಾವು ನೋಡ್ಬೋದು. ಎಸ್ಪೆಷಲಿ ಸಾವು ಅಥವಾ ಇನ್ನೇನು ಎಂಡ್ ಆಫ್ ಲೈಫ್, ಜೀವನದ ಅಂತ್ಯಕ್ಕೆ ಬರುವಾಗ ಯಾವ ಯಾವ ರೀತಿ ಒಬ್ಬ ವ್ಯಕ್ತಿ ಸಾವಿನ ಬಗ್ಗೆ ಒಂದು ಮನೋಭಾವನೆ ಇಟ್ಕೊಂಡಿರ್ತಾನೆ ಅನ್ನೋದು ಒಂದು ಎಕ್ಸಾಂಪಲ್, ಉದಾಹರಣೆ ಕೊಟ್ಟು ನಾವು ನೋಡ್ಬೋದು. ಎಸ್ಪೆಷಲಿ ವಿಮೆನ್, ಮಹಿಳೆಯರು, ಈ ಸಾವು ಅನ್ನೋದು ಅವ್ರ ಪ್ರಕಾರ ನಾನು ಯಾರಿಗೂ ಕೂಡ ಒಂದು ಭಾರ ಆಗಬಾರ್ದು, ಬರ್ಡನ್ ಆಗಬಾರ್ದು, ನನ್ನ ಕೊನೆಯ ಉಸಿರಿರುವವರೆಗೂ ಕೂಡ ನನಗೆ ಯಾವುದೇ ರೀತಿಯಾದ ಅನಾರೋಗ್ಯ ಆಗಬಾರ್ದು, ಬರ್ಡನ್ ಆಗಬಾರ್ದು, ನನ್ನ ಸ್ವಂತಕ್ಕೆ ನಾನು ಬದುಕಬೇಕು ಅನ್ನೋ ಒಂದು ಇಚ್ಛೆ ಇರುತ್ತೆ. ಅದೇ ರೀತಿ ಯೂಶಲಿ ನಾವಿವಾಗ ಗಂಡಸರನ್ನು ತಗೊಂಡಾಗ ಮನುಷ್ಯ ಹೆಚ್ಚು ಕಾಲ ಬದುಕೋ ಒಂದು ಬಯಕೆಗಳನ್ನು ಒಳಗೊಂಡಂತೆ ಹೆಚ್ಚು ಸ್ವಯಂ ಆಧಾರಿತ ದೃಷ್ಟಿಕೋನಗಳನ್ನ ವ್ಯಕ್ತಪಡಿಸ್ತಾ ಹೋಗ್ತಾನೆ. ಯಾರು? ಪುರುಷರು. Death is revealed in several studies to be perceived not as the end of life, but rather as a part of the natural life cycle, as afterlife of the person who has died. A source of continuing meaning is the ongoing life of the bereaved. ನಾವು ಹೇಳೋ ಹಾಗೆ ಸಾವು ಅನ್ನೋದು ಕೊನೆಯ ಹಂತ ಅನ್ನೋದಕ್ಕಿಂತ ಹಲವಾರು ಅಧ್ಯಯನಗಳ ಪ್ರಕಾರ ಹಂತ ಆದ ನಂತರ, ಕೊನೆಯ ಹಂತ ಘಟ್ಟ ಆದ ನಂತರ ಇನ್ನೊಂದು ಹೊಸ ಜೀವ, ಹೊಸ ಚೈತನ್ಯ, ಹೊಸ ಸೈಕಲ್ಗೆ ಒಂದು ದಾರಿ ಅಂತ ಹಲವಾರು ಸ್ಟಡೀಸ್ ಹೇಳ್ತಾ ಹೋಗ್ತಾರೆ. ಅಂದರೆ ಜೀವನದಲ್ಲಿ ನಿರಂತರ ಅರ್ಥದ ಮೂಲವನ್ನು ಹುಡುಕುವವರು ಈ ಒಂದು ದುಃಖದಿಂದ ಹುಡುಕೋದು ಬದಲು ಏನು ಮುಂದೆ ನನ್ನ ಜೀವನ ಏನು, ನಾನು ಹುಟ್ಟಿ ಆಯಿತು, ಇನ್ನೇನು ಸಾವು ನನ್ನ ಜೀವನದಲ್ಲಿ ಬರ್ತಾ ಇದೆ, ಮುಂದೆ ಏನು ಅನ್ನೋ ಒಂದು ದುಃಖದಲ್ಲಿ ಇರೋದಕ್ಕಿಂತ ಮುಂದೆ ಇನ್ನೊಂದು ಜೀವನ ಇದೆ, ಇನ್ನೊಂದು ಜೀವ ಇದೆ, ಮುಂದೆ ಒಂದು ಸೈಕಲ್ ಇದೆ ಅಂತ ಅರ್ಥ ಮಾಡ್ಕೊಳ್ಳೋದು ಒಳ್ಳೆಯದು. ರಿವಿಷನ್ಗೆ ಬರೋಣ. ಕೊನೆಯ ಕನ್ಕ್ಲೂಷನ್: People's attitude towards death reflect their personality and experience. Changes in attitude towards death across the lifespan depend both on cognitive development. Important consideration related: attitude towards death involves social attitudes. Ceremonies send the message that the death is real. Culture plays a key role in the development of the conceptions and attitudes of death. Attitudes towards the death and dying is where they are in their own lifespan development. Death anxiety may enter two different parts, being anxious about death and being anxious about the process of dying. Death is revealed in several studies to be a perceived part of the natural life cycle. ವಿದ್ಯಾರ್ಥಿಗಳೇ, ಇದುವರೆಗೂ ಕೂಡ ಸಾವು ಅಂದ್ರೇನು ಅಥವಾ ಈ ಸಾಯುವಿಕೆಯ ಬಗೆಗಿನ ಸಾಮಾಜಿಕ ವರ್ತನೆ ಅಥವಾ ಸಾಮಾಜಿಕ ಮನೋಭಾವಗಳು ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ. ಧನ್ಯವಾದಗಳು.